Hello everyone, welcome back to my channel Divya Triple Five Manifestation. This is Divya, a open healer. I'm a manifestation coach and I'm a Ramda student. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಫಾಲೋ ಮಾಡ್ದಿರೋ ನೋಡ್ತಾ ಇದ್ದೀರೋ ಡೂ ಫಾಲೋ ದ ಚಾನಲ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಯಾರಾದರೂ ನಿಮ್ಮ ಡ್ರೀಮ್ ಲೈಫ್ನ ಬೇಗ ಮ್ಯಾನಿಫೆಸ್ಟ್ ಮಾಡ್ಕೋಬೇಕು ಅನ್ಕೊಂಡಿದ್ದೀರಾ? ಹಂಗಾದ್ರೆ ಈ ದಿನದಿಂದನೇ ನಿಮ್ಮ ವೈಬ್ರೇಷನ್ಸ್ ಬಗ್ಗೆ ಫೋಕಸ್ ಮಾಡಿ. ಏನಿದು ವೈಬ್ರೇಷನ್ಸ್ ಅಂತ ಹೇಳ್ತೀರಾ? ನಮ್ಮಲ್ಲಿ ಕೆಲವೊಂದು ಸತಿ ನಾವು ಯಾವ ತರ ವೈಬ್ರೇಷನ್ಸ್ ಅಲ್ಲಿ ಇರ್ತೀವೋ ಆ ತರ ನಾವು ಮ್ಯಾನಿಫೆಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ನಿಮ್ಮಲ್ಲಿ ಏನಾದ್ರು ಹೈ ವೈಬ್ರೇಷನ್ ಅಲ್ಲಿ ಇದ್ದಾಗ ನೀವ್ ಏನ್ ಮ್ಯಾನಿಫೆಸ್ಟ್ ಮಾಡ್ತೀರೋ ಅದೆಲ್ಲ ಬೇಗ ನೆರವೇರ್ತಾ ಇರುತ್ತೆ. ನೀವ್ ಯಾವಾಗ ಲೋ ವೈಬ್ರೇಷನ್ ಅಲ್ಲಿ ಲೋ ಫ್ರೀಕ್ವೆನ್ಸಿಯಲ್ಲಿ ಇದ್ದಾಗ ನೀವ್ ಏನ್ ಮ್ಯಾನಿಫೆಸ್ಟ್ ಮಾಡಿದ್ರೇನೋ ಏನ್ ಯಾವುದೇ ತರಹದ ಡಿಸೈನ್ ನೀವು ಫೋಕಸ್ ಮಾಡ್ತಾ ಇದ್ರೇನು ಅದರಲ್ಲಿ ನಿಮಗೆ ಪಾಸಿಟಿವ್ ರಿಸಲ್ಟ್ಸ್ ಬರಲ್ಲ. ಯಾಕೆ ಅಂತೀರಾ? ನಿಮ್ಮ ವೈಬ್ರೇಷನ್ಸ್ ನೀವು ಹೇಗಿರ್ತೀರೋ, ನಿಮ್ಮ ಪ್ಯಾಟರ್ನ್ಸ್ ಹೇಗಿರುತ್ತೋ ಅದೇ ತರ ಯೂನಿವರ್ಸ್ ಅಲ್ಲಿ ನೀವು ಅಲೈನ್ ಆಗ್ತಾ ಇರ್ತೀರಾ. ನಿಮ್ಮ ಫ್ರೀಕ್ವೆನ್ಸೀಸ್, ನಿಮ್ಮ ವೈಬ್ರೇಷನ್ಸ್ ಪಾಸಿಟಿವ್ ಅಲ್ಲಿ ಇಲ್ದಿರ ಇದ್ದಾಗ ನೀವು ಏನೇ ಅನ್ಕೊಂಡ್ರು ಅದು ಬೇಗ ನೆರವೇರಲ್ಲ. ಹೇಗೆ ನಾವು ಪಾಸಿಟಿವ್ ಆಗಿರೋದು ಅಂತ ಕೇಳೋದಾದ್ರೆ, ನಾನು ಪ್ರತಿಯೊಂದು ಸತಿನೂ ಹೇಳ್ತಾ ಇರ್ತೀನಿ, ನಮ್ಮ ಯೂನಿವರ್ಸ್ ಅಲ್ಲಿ ಎವ್ರಿಥಿಂಗ್ ಇಸ್ ಅನ್ ಎನರ್ಜಿ. ನಾವ್ ಏನ್ ಅನ್ಕೊಂತೀರೋ, ಏನ್ ಮಾತಾಡ್ತೀವೋ, ನಮ್ಮ ಫೀಲಿಂಗ್ಸ್ ಆಗ್ಲಿ, ನಮ್ಮ ಥಾಟ್ಸ್ ಆಗ್ಲಿ, ನಮ್ಮ ವರ್ಡ್ಸ್ ಆಗ್ಲಿ, ಎಲ್ಲವೂ ಎನರ್ಜಿ, ಎಲ್ಲವೂ ಒಂದು ವೈಬ್ರೇಷನ್. ನಮ್ಮ ಎನರ್ಜಿನೇ ನಮ್ಮ ವೈಬ್ರೇಷನ್. ನಾವ್ ಯಾವ ತರ ಎನರ್ಜಿಯಲ್ಲಿ ಇದೀವಿ, ನಾವು ರೈಸಿಂಗ್ ಅಲ್ಲಿ ಇದೀವ, ಲೋ ವೈಬ್ರೇಷನ್ ಅಲ್ಲಿ ಇದೀವ, ಪ್ರತಿಯೊಂದ್ ಸತಿನೂ ನಾವು ಪಾಸಿಟಿವ್ ಆಗಿದೀವ, ಇಲ್ಲಾಂದ್ರೆ ನಾವು ವೀಕ್ ಇದೀವ, ಇದೇ ಮೇನ್ ಥಿಂಗ್. ನಮ್ಮ ಮ್ಯಾನಿಫೆಸ್ಟೇಷನ್ಗೆ ವೈಬ್ರೇಷನ್ಸ್ ಅನ್ನೋದು ಒಂದು ಸ್ಟ್ರಾಂಗ್ ಕನೆಕ್ಷನ್. ನಾವ್ ಯಾವ ತರ ಇದೀವಿ, ನಾವು ಲೋ ವೈಬ್ರೇಷನ್ಸ್ ಅಲ್ಲಿ ಇದ್ದಾಗ ನಾವು ಸ್ಟ್ರೆಸ್ ಫೀಲ್ ಆಗೋದಾಗ್ಲಿ, ಗಿಲ್ಟಿ ಫೀಲ್ ಆಗೋದಾಗ್ಲಿ, ಎನರ್ಜಿ ಯಾವಾಗ್ಲೂ ಡೌನ್ ಅಲ್ಲಿ ಇರೋದಾಗ್ಲಿ, ಬೇರೆಯವ್ರ ಮೇಲೆ ಕೋಪ ತೋರಿಸೋದಾಗ್ಲಿ, ಆಂಗ್ಸೈಟಿ ಆಗಲಿ, ಇದೆಲ್ಲ ಇದ್ದಾಗ ಇದೊಂದು ಲೋ ವೈಬ್ರೇಷನ್. ಅವಾಗ ನಮ್ಗೆ ಯಾವಾಗ್ಲೂ ಕೋಪದಲ್ಲಿ ಇದ್ದಾಗ ನಮ್ಗೆ ಕೋಪನೇ ಅಟ್ರಾಕ್ಟ್ ಆಗ್ತಾ ಇರುತ್ತೆ. ನೀವ್ ಯಾವಾಗ್ಲೂ ರೈಸಿಂಗ್ ವೈಬ್ರೇಷನ್ ಅಂದ್ರೆ ಫ್ರೀ ಆಗಿರೋದಾಗ್ಲಿ, ಕಾಮ್ ಆಗಿರೋದಾಗ್ಲಿ, ಹ್ಯಾಪಿನೆಸ್ ಫೀಲ್ ಆಗ್ತಾ ಇರೋದಾಗ್ಲಿ, ಜಾಯ್‌ಫುಲ್ ಆಗಿರೋದಾಗ್ಲಿ, ಎಂಜಾಯ್ ಮಾಡೋದಾಗ್ಲಿ, ಎಂಜಾಯ್‌ಮೆಂಟ್ ಯಾವಾಗ ಹ್ಯಾಪಿನೆಸ್ ಅಲ್ಲಿ ಇದ್ದಾಗ ನಮ್ಗೆ ಒಂದು ಒಳ್ಳೆ ಎಂಜಾಯ್‌ಮೆಂಟ್ ಸಿಗುತ್ತಲ್ವಾ? ಅದಿದ್ದಾಗ ನೀವು ಹ್ಯಾಪಿ ಫೀಲ್ ಆಗ್ತಾ ಇರ್ತೀರಾ. ಹ್ಯಾಪಿ ಎನರ್ಜಿ, ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗ್ತಾ ಇರುತ್ತೆ ನಮ್ಮ ಬಾಡಿಯಲ್ಲಿ. ಆವಾಗ ನೀವು ಹೈ ವೈಬ್ರೇಷನ್ ಅಲ್ಲಿ ಇರ್ತೀರಾ. ಇದನ್ನ ಹೇಗೆ ನಾವು ಕಂಡುಹಿಡಿಯೋದು? ನಮ್ಮ ಈ 5 ಸ್ಟೆಪ್ಸ್ ಇವಾಗ ನಾನು ಹೇಳ್ತೀನಲ್ವಾ, ಈ 5 ಸ್ಟೆಪ್ಸ್ ಪ್ರತಿದಿನ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದಲ್ಲಿ ನಿಮ್ಮಲ್ಲಿರುವಂತಹ ವೈಬ್ರೇಷನ್ಸ್‌ನ ನೀವು ಪಾಸಿಟಿವ್ ಆಗಿ ರೈಸ್ ಮಾಡ್ಕೊಂಡು ಹೋಗ್ಬೋದು. ಅದ್ ಹೇಗೆ ಅಂತೀರಾ? ನಾನು ಈ 5 ಸ್ಟೆಪ್ಸ್‌ನ ಡಿಸ್ಕಸ್ ಮಾಡ್ತೀನಿ. ಸೊ ದಟ್ ಇದೆಲ್ಲ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ ನಿಮ್ಮಲ್ಲಿರುವಂತಹ ವೈಬ್ರೇಷನ್ಸ್ ನೀವು ಇನ್ಕ್ರೀಸ್ ಮಾಡ್ಕೋಬಹುದು. ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಗ್ರಾಟಿಟ್ಯೂಡ್. ಪ್ರತಿದಿನ ನೀವು 3 ಥಿಂಗ್ಸ್‌ಗೆ ಗ್ರಾಟಿಟ್ಯೂಡ್ ಫೀಲ್ ಮಾಡ್ತಾ ಹೋಗಿ. 3 ಮಿನಿಟ್ಸ್ 3 ಥಿಂಗ್ಸ್‌ಗೆ ನೀವು ಗ್ರಾಟಿಟ್ಯೂಡ್ ಫೀಲ್ ಮಾಡಿ ಕಾಮ್ ಆಗಿದ್ದಾಗ, ಇದು ಪ್ರತಿದಿನ ನೀವು ಥ್ಯಾಂಕ್ ಯು ಫೀಲ್ ಮಾಡ್ತಾ ಇದ್ದಾಗ, ಕೃತಜ್ಞತೆಯಿಂದ ಇದ್ದಾಗ ನಮ್ಮಲ್ಲಿರುವಂತಹ ವೈಬ್ರೇಷನ್ಸ್ ಇನ್ಕ್ರೀಸ್ ಆಗ್ತಿರುತ್ತೆ. ಯಾವಾಗ ನಾವು ಥ್ಯಾಂಕ್ ಯು, ಐ ಲವ್ ಯು ಇದೆಲ್ಲ ಹೈ ವೈಬ್ರೇಷನ್ಸ್, ಹೈ ಫ್ರೀಕ್ವೆನ್ಸಿಯಲ್ಲಿ ಇರ್ತೀವಿ. ಯಾವಾಗಲೂ ನಾವು ಥ್ಯಾಂಕ್ ಯು ಹೇಳೋದಾಗ್ಲಿ, ಗ್ರಾಟಿಟ್ಯೂಡ್ ಫೀಲ್ ಮಾಡ್ತಾ ಇದ್ದಾಗ ನಿಮ್ಮಲ್ಲಿರುವಂತಹ ವೈಬ್ರೇಷನ್ಸ್ ನಿಮ್ಗೆ ಗೊತ್ತಿಲ್ದಿರೋ ಇದ್ದಂಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಪ್ರತಿಯೊಬ್ಬ ಸಕ್ಸಸ್ಫುಲ್ ಪೀಪಲ್ ಬೇಕಾದ್ರೆ ನೀವು ಅಬ್ಸರ್ವ್ ಮಾಡ್ತಾ ಇರಿ, ಒಂದು ಚಿಕ್ಕ ಚಿಕ್ಕ ವಿಷಯಕ್ಕೂ ಅವ್ರು ಥ್ಯಾಂಕ್ ಯು ಅಂತ ಹೇಳ್ತಾ ಇರ್ತಾರೆ. ಇದನ್ನ ನಾವು ಕೂಡ ಪ್ರಾಕ್ಟೀಸ್ ಮಾಡ್ಕೊಂಡಾಗ ನಮ್ಮಲ್ಲಿರುವಂತಹ ವೈಬ್ರೇಷನ್ಸ್‌ನ ನಾವು ಇನ್ಕ್ರೀಸ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಥಿಂಗ್ ಇಸ್ ಪಾಸಿಟಿವ್ ಅಫರ್ಮೇಷನ್ಸ್. ಪ್ರತಿದಿನ ಪಾಸಿಟಿವ್ ಅಫರ್ಮೇಷನ್ಸ್ ಹೇಳ್ತಾ ಇರಿ. ಅದ್ ಹೇಗೆ ಅಂತೀರಾ? ಐ ಆಮ್ ಗ್ರೇಟ್‌ಫುಲ್, ಐ ಆಮ್ ಪಾಸಿಟಿವ್, ಐ ಅಟ್ರಾಕ್ಟ್ ಅಬಂಡೆನ್ಸ್, ಐ ಆಮ್ ಎನರ್ಜಿಟಿಕ್, ಐ ಆಮ್ ಹೆಲ್ತಿ. ಇದನ್ನೆಲ್ಲ ಹೇಳ್ತಾ ಇದ್ದಾಗ ನೀವು ಬೆಳಗ್ಗೆ ಎದ್ದಿದ ತಕ್ಷಣ ಈ ಪಾಸಿಟಿವ್ ವರ್ಡ್ಸ್ ಇಂದ ಸ್ಟಾರ್ಟ್ ಮಾಡಿದಾಗ ಆ ಡೇ ಫುಲ್ಲು ನೀವು ವೈಬ್ರೇಟಿಂಗ್ ಆಗಿರ್ತೀರಾ, ಹ್ಯಾಪಿ ಆಗಿರ್ತೀರಾ, ಎನರ್ಜಿಟಿಕ್ ಆಗಿರ್ತೀರಾ. ನೀವ್ ಏನ್ ಮಾತಾಡ್ತಿರೋ, ನಿಮ್ಮ ಥಾಟ್ಸ್ ಏನಿರುತ್ತೋ ಅದಕ್ಕೆ ಪ್ರತಿಯೊಂದಕ್ಕೂ ಎನರ್ಜಿ ಇರುತ್ತೆ. ನೀವು ಆ ಎನರ್ಜಿನ ಹೇಗೆ ನಿಮ್ಮ ಲೈಫಲ್ಲಿ ಯೂಸ್ ಮಾಡ್ಕೊಂತೀರಾ ಅನ್ನೋದೇ ತುಂಬಾ ಇಂಪಾರ್ಟೆಂಟ್. ಇದನ್ನ ಪ್ರತಿದಿನ ನೀವು ಪ್ರಾಕ್ಟೀಸ್ ಮಾಡಿ. ಒಂದು ಪಾಸಿಟಿವ್ ಅಫರ್ಮೇಷನ್ ಅಟ್ಲೀಸ್ಟ್ 5 ಟೈಮ್ಸ್ ಹೇಳಿ. ಒಂದು ದಿನದಲ್ಲಿ ಐ ಆಮ್ ಎನರ್ಜಿಟಿಕ್, ಐ ಆಮ್ ನೀವು ಯಾವಾಗ ಸ್ವಲ್ಪ ಲೋ ಫೀಲ್ ಮಾಡ್ತಾ ಇರ್ತೀರಾ ಸ್ಟಾರ್ಟ್ ಮಾಡಿ. ಐ ಆಮ್ ಎನರ್ಜಿಟಿಕ್, ಐ ಆಮ್ ಸ್ಟ್ರಾಂಗ್, ಐ ಆಮ್ ಸ್ಟ್ರಾಂಗ್ ಅಂತ ಹೇಳ್ತಾ ಇದ್ದಾಗ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್‌ಗೆ ಅದು ಹೋಗ್ದಾಗ ನೀವು ಸ್ಟ್ರಾಂಗ್ ಆಗ್ತೀರಾ. ನೀವು ಎದ್ದೊಳ್ತೀರಾ. ಆ ಕೆಲಸ ಸ್ಟಾಪ್ ಮಾಡಿದ್ರೆ ಎದ್ದು ನೀವು ಕೆಲಸ ಮಾಡ್ತೀರಾ. ಥರ್ಡ್ ಸ್ಟೆಪ್ ಇಸ್ ನಿಮ್ಮ ಬಾಡಿನ ಮೂವ್ ಮಾಡಿ. ಒಂದೇ ಪ್ಲೇಸಲ್ಲಿ 15 ಮಿನಿಟ್ಸ್ ಮೇಲೆ ಕುತ್ಕೋಬೇಡಿ. ಒಂದೇ ಹತ್ರ ಕುತ್ಕೊಂಡಾಗ ನಮ್ಮಲ್ಲಿರುವಂತಹ ಥಾಟ್ಸ್ ಚೇಂಜ್ ಆಗ್ತಾ ಇರುತ್ತೆ. ಇವಾಗ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇರ್ತೀವಿ. ಯಾವ್ದಾದ್ರು ಒಂದು ಮೊಬೈಲ್ ಇಟ್ಕೊಂಡು ಒಂದು ವಿಡಿಯೋ ನೋಡೋಷ್ಟರೊಳಗೆ ನೆಗೆಟಿವ್. ಆ ಥಾಟ್ಸ್ ಎಷ್ಟು ಫಾಸ್ಟ್ ಆಗಿ ನಮ್ಮ ಮೂವ್‌ಮೆಂಟ್ ಆಗ್ತಿರೋ ಒಂದೇ ಪ್ಲೇಸಲ್ಲಿ ನಾವು ಕುತ್ಕೊಂಡಿದ್ದಾಗ ನಮ್ಮಲ್ಲಿರುವಂತಹ ನಮ್ಮ ಬಾಡಿ ಆಗ್ಲಿ, ನಮ್ಮ ಮೈಂಡ್ ಆಗ್ಲಿ ಬೇರೆ ಕಡೆ ಫೋಕಸ್ ಆಗುತ್ತೆ. ಅದ್ ಚೇಂಜ್ ಮಾಡಿ. ಅಟ್‌ಲೀಸ್ಟ್ ನಿಮ್ಮ ಮೂವ್‌ಮೆಂಟ್ ಅಲ್ಲಿ ಸ್ಟ್ರೆಸ್ ಇದ್ದಾಗ ನೀವು ಎಲ್ಲಾದ್ರೂ ಹೋಗೋದಾಗ್ಲಿ, ಓಡಾಡೋದಾಗ್ಲಿ, ಎಕ್ಸರ್ಸೈಸ್ ಮಾಡೋದಲ್ಲಿ ಇದೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ ಪ್ಲೇಸಲ್ಲಿ ಕೂತಾಗ ನಮ್ಮ ಥಾಟ್ಸ್ ಅಲ್ಲಿ ನೆಗೆಟಿವಿಟಿ ಬರೋ ಎಲ್ಲಾ ಚಾನ್ಸಸ್ ಇರುತ್ತೆ. ಸೊ ದಟ್ ನಾವ್ ಯಾವಾಗ ನಮ್ಮ ಬಾಡಿ ಮೂವ್‌ಮೆಂಟ್ ಮಾಡಿದಾಗ ಅಟ್‌ಲೀಸ್ಟ್ ಡ್ಯಾನ್ಸ್ ಆಗ್ಲಿ, ಏನಾದ್ರೂ ಒಂದು ಎಕ್ಸರ್ಸೈಸ್ ಆಗ್ಲಿ, ಯೋಗ ಆಗ್ಲಿ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕು. ನೆಕ್ಸ್ಟ್ ದ ಫೋರ್ತ್ ಸ್ಟೆಪ್ ಇಸ್ ಇಂಪಾರ್ಟೆಂಟ್. ಮೆಡಿಟೇಷನ್‌ನ ಪ್ರಾಕ್ಟೀಸ್ ಮಾಡಿ. ಪ್ರತಿಯೊಬ್ರು ಅಟ್‌ಲೀಸ್ಟ್ 15 ಮಿನಿಟ್ಸ್ ಡೇ ನಾವು ಮೆಡಿಟೇಷನ್‌ನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ ನಮ್ಮ ಕಣ್ಣು ಮುಚ್ಚಿ 5 ಮಿನಿಟ್ಸ್ ಟು 15 ಮಿನಿಟ್ಸ್ ನಮ್ಮ ಬ್ರೆತ್ ಮೇಲೆ ಮಾತ್ರ, ನಮ್ಮ ಶ್ವಾಸದ ಮೇಲೆ ಗಮನ ಹರಿಸಿದಾಗ ನಮ್ಮಲ್ಲಾಗುವಂತಹ ಚೇಂಜಸ್‌ನ ನೀವೇ ನೋಡ್ಬೋದು. ಜಸ್ಟ್ ಕಾಮ್ ಆಗಿ ಕೂತ್ಕೊಂಡು ಸ್ಟ್ರೆಸ್ ಫ್ರೀ ಆಗಿ, ರಿಲ್ಯಾಕ್ಸ್ಡ್ ಆಗಿ ನಿಮ್ಮ ಬ್ರೀತ್ ಮೇಲೆ ನೀವು ಫೋಕಸ್ ಮಾಡಿ. ನಿಮ್ಮ ಬ್ರೆತ್ ಮೇಲೆ ಯಾವಾಗ ಫೋಕಸ್ ಮಾಡ್ತೀರೋ, ನಿಮ್ಮ ಶ್ವಾಸದ ಮೇಲೆ ಗಮನ ಹರಿಸಿದಾಗ ನಿಮ್ಮಲ್ಲಿರುವಂತಹ ಅರ್ಧ ಸ್ಟ್ರೆಸ್, ಆಂಕ್ಸೈಟಿ, ನಿಮ್ಮಲ್ಲಿರುವಂತಹ ಕಾಯಿಲೆಗಳೆಲ್ಲ ಹೀಲ್ ಮಾಡ್ಕೊಂತಾ ಹೋಗ್ತೀರಾ. ನಿಮ್ಮ ಇಂಟ್ಯೂಷನ್ ಸ್ಟ್ರಾಂಗ್ ಆಗಿ ವರ್ಕ್ ಮಾಡಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮಲ್ಲಿರುವಂತಹ ವೈಬ್ರೇಷನ್ಸ್‌ನ ನೀವೇ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು.
The important thing is surround yourself with positivity. ಪಾಸಿಟಿವ್ ಪೀಪಲ್ಸ್ ಆಗಲಿ, ಪಾಸಿಟಿವ್ ಪ್ಲೇಸಸ್ ಆಗಲಿ, ಪಾಸಿಟಿವ್ ಥಿಂಗ್ಸ್‌ನಾಗಲಿ ನೀವು ನೋಡೋಕ್ಕೆ ಜಾಸ್ತಿ ಎನ್ಕರೇಜ್ ಮಾಡಿ. ಸೊ ದಟ್ ನೀವು ಆದಷ್ಟು ಪಾಸಿಟಿವ್ ಪೀಪಲ್ಸ್ ಜೊತೆ ಅಲೈನ್ ಆಗಿ, ಪಾಸಿಟಿವ್ ಥಿಂಗ್ಸ್‌ನ ನೋಡಿ, ಎಲ್ಲಿ ಪಾಸಿಟಿವಿಟಿ ಇರುತ್ತೋ ಅಲ್ಲಿ ನೀವು ಹೋಗಿ. ಎಲ್ಲಿ ನೆಗೆಟಿವ್ ಇರುತ್ತೋ ಆದಷ್ಟು ದೂರ ಇರಿ. ಅದು ನ್ಯೂಸ್ ಆಗ್ಬೋದು. ನೀವು ಏನಾದರೂ ಒಂದು ಇನ್‌ಸ್ಟಾಗ್ರಾಮ್ ಆಗಲಿ, ಇನ್ನೊಂದಾಗಲಿ ಓಪನ್ ಮಾಡಿದಾಗ ತುಂಬಾನೇ ನೆಗೆಟಿವ್ ನ್ಯೂಸ್ ಅದನ್ನ ಆದಷ್ಟು ನಿಮ್ಮ ಕಡೆಗೆ ಸೆಳ್ಕೋಬೇಡಿ. ಸೊ ದಟ್ ನಿಮ್ಮಲ್ಲಿರುವಂತಹ ನಿಮ್ಮ ಥಾಟ್ಸ್ ಚೇಂಜ್ ಆಗ್ಬೋದು. ನಿಮ್ಮ ಫ್ರೀಕ್ವೆನ್ಸೀಸ್ ಮ್ಯಾಚ್ ನೀವೇನೋ ಒಂದು ನೋಡ್ತಾ ಇರ್ತೀರಾ, ಅದಕ್ಕೆ ಕನೆಕ್ಟ್ ಆಗ್ಬಿಡ್ತೀರಾ. ವೆನ್ ಯು ಆರ್ ಅಲೈನ್ ವಿತ್ ಪಾಸಿಟಿವಿಟಿ, ನಿಮ್ಮ ವೈಬ್ರೇಷನ್ಸ್ ಕೂಡ ಅದೇ ತರ ಇರುತ್ತೆ. ಸ್ಲೋ ಮ್ಯೂಸಿಕ್ಸ್ ಕೇಳೋದಾಗ್ಲಿ, ನೇಚರ್ ಜೊತೆ ಅಲೈನ್ ಆಗೋದಾಗ್ಲಿ, ಪ್ರತಿಯೊಂದು ಸತಿನೂ ಒಂದು ಸ್ಮಾಲ್ ಸ್ಮಾಲ್ ಥಿಂಗ್ಸ್‌ಗೂ ಹ್ಯಾಪಿನೆಸ್ ಫೀಲ್ ಮಾಡೋದಾಗ್ಲಿ, ಇದೆಲ್ಲ ಮಾಡಿದಾಗ ನಿಮ್ಮಲ್ಲೇ ಗೊತ್ತಿಲ್ದಿರ ಇದ್ದಷ್ಟು ಚೇಂಜಸ್‌ನ ನೀವು ನೋಡ್ತಾ ಹೋಗ್ಬೋದು. ಇದನ್ನ ಆದಷ್ಟು ಈ 5 ಥಿಂಗ್ಸ್‌ನ ನೀವು ಪ್ರಾಕ್ಟೀಸ್ ಮಾಡ್ತಾ ಇರಿ. ನಿಮ್ಮಲ್ಲಿ ನಿಮ್ಮ ವೈಬ್ರೇಷನ್ಸ್‌ನ ಚೇಂಜ್ ಮಾಡ್ತಾ ನೋಡ್ಬೋದು. ಚೇಂಜಸ್ ಯಾವ ತರ ಆಗುತ್ತೆ. ಈ 30 ಡೇಸ್ ಅಲ್ಲಿ ನಿಮ್ಮ ವೈಬ್ರೇಷನ್ಸ್‌ನ ಹೇಗೆ ಚೇಂಜ್ ಮಾಡ್ಕೊಳ್ಬೋದು, ಈ 5 ಥಿಂಗ್ಸಿಂದ ನಿಮ್ಮ ವೈಬ್ರೇಷನ್ಸ್‌ನ ಹೇಗೆ ಚೇಂಜ್ ಮಾಡ್ಕೊಳ್ಬೋದು ಅಂತ ನೀವೇ ಅಬ್ಸರ್ವ್ ಮಾಡ್ತಾ ಹೋಗಿ. ಸೊ ದಟ್ ನಿಮ್ಮ ಲೈಫಲ್ಲಿ ನೀವು ಚೇಂಜಸ್‌ನ ನೋಡ್ಬೋದು. ನಿಮ್ಮ ಹೆಲ್ತಲ್ಲಿ ಚೇಂಜಸ್‌ನ ನೋಡ್ಬೋದು. ನಿಮ್ಮ ವೆಲ್ತಲ್ಲಿ ಚೇಂಜಸ್‌ನ ನೋಡ್ತಾ ಹೋಗ್ಬೋದು. ಗ್ರೋಸ್ ಟುಗೆದರ್ ಅಂತಲ್ಲ. ಸ್ಟಾರ್ಟಿಂಗ್ ಸ್ವಲ್ಪ ಸ್ವಲ್ಪನೇ ನಾವು ಚೇಂಜಸ್ ಮಾಡ್ತಾ ಹೋದಾಗ, ನಾವು ಒಂದು 30 ಟು 40 ಇಯರ್ಸಿಂದ ಅದೇ ಪ್ಯಾಟರ್ನಲ್ಲಿ ಇದ್ದು ಸ್ವಲ್ಪ ಸ್ವಲ್ಪ ಚೇಂಜ್ ಆಗಿ ನಮ್ಮ ಪ್ಯಾಟರ್ನ್ಸ್‌ನೆಲ್ಲ ನಾವು ಚೇಂಜ್ ಮಾಡ್ಕೊಂಡಾಗ, ನಮ್ಮಲ್ಲಿರುವಂಥ ಎಷ್ಟೋ ಪಾಸಿಟಿವ್ ಥಿಂಕಿಂಗ್ಸ್‌ನ ನಾವು ಚೇಂಜ್ ಮಾಡ್ಕೊಂಡಾಗ ಟ್ರಮೆಂಡಸ್ ಆಗಿ ಚೇಂಜ್ ಆಗ್ತಾನೆ ಹೋಗುತ್ತೆ. ಇದನ್ನ ಕಂಟಿನ್ಯೂಸ್ ಪ್ರಾಕ್ಟೀಸ್, ಇದೊಂದು ಸಾಧನೆ ತರ ನಾವು ಮಾಡ್ತಾ ಇದ್ದಾಗ ನಮ್ಮಲ್ಲಿಯೇ ಚೇಂಜಸ್‌ನ ನೋಡ್ಬೋದು. ಗ್ರಾಟಿಟ್ಯೂಡ್ ತೋರಿಸೋದಾಗ್ಲಿ, ಮೆಡಿಟೇಷನ್ ಆಗಲಿ, ಒಂದು ಮೂವ್‌ಮೆಂಟ್ ಮಾಡೋದಾಗ್ಲಿ, ಪಾಸಿಟಿವ್ ಅಫರ್ಮೇಷನ್ಸ್ ಆಗಲಿ, ಪಾಸಿಟಿವ್ ಪೀಪಲ್ಸ್ ಜೊತೆ ಅಲೈನ್ ಆಗೋದಾಗ್ಲಿ, ಪಾಸಿಟಿವ್ ಥಿಂಕಿಂಗ್ ಅಲ್ಲಿ ಇದ್ದಾಗ ನಿಮ್ಮ ವೈಬ್ರೇಷನ್ಸ್ ಆಟೋಮ್ಯಾಟಿಕ್ ಆಗಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆದಷ್ಟು ಈ 5 ಥಿಂಗ್ಸ್‌ನ ನೀವು ಪ್ರಾಕ್ಟೀಸ್ ಮಾಡ್ತಾ ಇರಿ. ನಿಮ್ಮ ವೈಬ್ರೇಷನ್ಸ್ ನೀವೇ ರೈಸ್ ಮಾಡ್ಕೊಳ್ಳೋದನ್ನ ನೀವೇ ನಿಮ್ಮ ಕಣ್ಮುಂದೆ ನೋಡ್ಬೋದು. ನೀವೇ ಫೀಲ್ ಆಗ್ಬೋದು. ನಿಮ್ಮಲ್ಲಿಯೇ ಒಂದು 2 ಟು 3 ಡೇಸ್‌ಗೆಲ್ಲ ಚೇಂಜಸ್‌ನ ನೀವು ನೋಡ್ತಾ ಹೋಗ್ತೀರಾ. ನಿಮ್ಮ ಡ್ರೀಮ್ಸ್‌ನ ಮ್ಯಾನಿಫೆಸ್ಟ್ ಮಾಡ್ಕೊಬೇಕಂದ್ರೆ ಮೇನ್ ಕೀನೇ ನಿಮ್ಮ ವೈಬ್ರೇಷನ್. ಯಾವಾಗ ನಿಮ್ಮ ಕೀನ ನೀವು ಸ್ಟ್ರಾಂಗ್ ಆಗಿ ಇಟ್ಕೊಂಡಾಗ, ನೀವು ಪಾಸಿಟಿವ್ ಆಗಿ ಇಟ್ಕೊಂಡಾಗ, ನಿಮ್ಮ ಸರೌಂಡಿಂಗ್ಸ್ ಎಲ್ಲ ಪಾಸಿಟಿವ್. ನೀವೊಬ್ರು ನಿಮ್ಮ ಮನೆಯಲ್ಲಿ ಚೇಂಜ್ ಆಗಿ ನಿಮ್ಮ ಇಡೀ ಎನ್ವೈರ್ಮೆಂಟೇ ಚೇಂಜ್ ಆಗ್ತಾ ಹೋಗುತ್ತೆ. ನೀವು ಚೇಂಜ್ ಆದಾಗ ನಿಮ್ಮ ಫ್ಯಾಮಿಲಿ ಚೇಂಜ್ ಆಗ್ತಾ ಹೋಗುತ್ತೆ. ನಿಮ್ಮ ಸರೌಂಡಿಂಗ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ನಿಮ್ಮಲ್ಲಿರುವಂತಹ ಎಲ್ಲಾ ಥಾಟ್ಸ್ ಚೇಂಜ್ ಆಗ್ತಾ ಇದ್ದಾಗ, ಅಲ್ಲಿ ಬರುವಂತಹ ಒಂದು ಪಾಸಿಟಿವಿಟಿನ ಯು ಕ್ಯಾನ್ ಸೀ. ನೀವು ಯಾವಾಗ ನೀವಷ್ಟಕ್ಕೆ ನೀವೇ ಅದನ್ನ ಅಬ್ಸರ್ವ್ ಮಾಡ್ತಾ ಇದ್ದಾಗ ಟ್ರಮೆಂಡಸ್ ಚೇಂಜಸ್‌ನ ನೀವು ಫೀಲ್ ಮಾಡ್ತಾ ಹೋಗ್ತೀರಾ. ನಿಮ್ಮ ವೈಬ್ರೇಷನ್ ಯಾವಾಗ ರೈಸ್ ಮಾಡ್ಕೊಂತೀರಾ, ನಿಮ್ಮ ಎನರ್ಜೀಸ್‌ನ ನೀವೇ ನೋಡ್ತಾ ಹೋಗ್ಬೋದು. ಯಾವಾಗ್ಲೂ ಸ್ಟ್ರೆಸ್ ಅನ್ನೋದೇ ಇರಲ್ಲ, ಡಿಪ್ರೆಷನ್ ಅನ್ನೋದಿರಲ್ಲ. ನಮ್ಮ ವೈಬ್ರೇಷನ್ ಸ್ಟ್ರಾಂಗ್ ಇದ್ದಾಗ ನಮ್ಗೆ ಸ್ಟ್ರೆಸ್ ಆಗ್ಲಿ, ಡಿಪ್ರೆಷನ್ ಆಗ್ಲಿ, ಇನ್ನೊಂದಾಗ್ಲಿ ಏನೂ ಇರಲ್ಲ. ನಮ್ಮ ಬಾಡಿ ನಾವೇ ಈಸಿಯಾಗಿ ಹೀಲ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಕಾಮ್ ಆಗಿರ್ತೀವಿ. ಯಾರು ಏನಂದ್ರೂ ನಾವು ತಲೆನೇ ಕೆಡಿಸ್ಕೊಳಕ್ಕಾಗಲ್ಲ. ಇಷ್ಟು ಇದ್ದಾಗ, ಇಷ್ಟು ಬೆನಿಫಿಟ್ಸ್ ಎಲ್ಲ ಇದ್ದಾಗ ನೀವ್ಯಾಕೆ ನಿಮ್ಮ ವೈಬ್ರೇಷನ್ಸ್‌ನ ರೈಸ್ ಮಾಡ್ಕೋಬಾರ್ದು? ಈ ದಿನದಿಂದನೇ ಸ್ಟಾರ್ಟ್ ಮಾಡಿ. ಸೊ ದಟ್ ನಿಮ್ಮ ವೈಬ್ರೇಷನ್ಸ್ ಅಲ್ಲಿ ಪಾಸಿಟಿವಿಟಿ ಇದ್ದಾಗ ನಿಮ್ಗೆ ಏನ್ ಬೇಕೋ, ನೀವೇನ್ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರೋ, ನೀವು ಯಾವ ತರ ಪ್ಯಾಟರ್ನ್ಸ್ ಅಲ್ಲಿ ಇದ್ದೀರೋ ಅದೆಲ್ಲ ಚೇಂಜಸ್ ಆಗ್ತಾ ಇದೆ. ನಿಮ್ಮ ವೈಬ್ರೇಷನ್ಸ್ ಇಂದ ನಿಮ್ಮ ಮ್ಯಾನಿಫೆಸ್ಟೇಷನ್ ಬೇಗ ನಿಮ್ಗೆ ಸಿಗ್ತಾ ಹೋಗುತ್ತೆ. ನೀವೇನ್ ಮ್ಯಾನಿಫೆಸ್ಟ್ ಮಾಡಿರ್ತೀರೋ ಅದೆಲ್ಲ ನಿಮ್ಗೆ ಬೇಗ ಸಿಗ್ತಾ ಹೋಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ನೂ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ರೆ, ಡು ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ ಹಿಟ್ ದ ಲೈಕ್ ಬಟನ್. ಸೊ ದಟ್ ಅದು ನನಗೆ ಒಳ್ಳೆ ಮೋಟಿವೇಶನ್ ಥರ ಇರುತ್ತೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಆ್ಯಂಡ್